ಇವತ್ತು ಚಿತ್ತಾಪುರದಲ್ಲಿ ಶಾಂತಿ ಸಭೆ ನಡೆಯಿತು. ಇಲ್ಲಿ ಕಾನೂನು ಸಮರ, ಅಲ್ಲಿ ಜಿದ್ದಾಜಿದ್ದಿನ ಸಮರ. ಎಲ್ಲಿ ಏನೇನಾಯಿತು, ಯಾರ ಹುನ್ನಾರ ಹೇಗೆ ಬಯಲಾಯಿತು, ಪೊಲೀಸ್ ಕಾಯ್ದೆ ಇರುವಾಗ ಇಂಥ ನಿಯಮ ಯಾಕ್ರಿ ಬೇಕು, ನೀವು ಯಾಕೆ ನವೆಂಬರ್ 2ನೇ ತಾರೀಕೇ ಮಾಡಬೇಕು ಅಂತ ಇದ್ದೀರಾ, ಸಭೆ ಅರ್ಧಕ್ಕೆ ನಿಂತು ಹೋಗಬೇಕು ಅನ್ನುವಂಥದ್ದು ಮುಂಚೆಯೇ ಪ್ಲಾನ್ ಆಗಿತ್ತಾ, ಇಬ್ಬರಿಗೂ ಮುನ್ನಡೆ ಆಯ್ತಲ್ಲ, ಹಾಗಾದರೆ ಮುಂದೇನು? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಚಿತ್ತಾಪುರದಲ್ಲಿ ಶಾಂತಿ ಸಭೆ ನಡೆಯಿತು. ಮತ್ತೊಂದು ಕಡೆ ಬಹಳ ಅನಿರೀಕ್ಷಿತವಾಗಿ ಹೈಕೋರ್ಟ್ನಲ್ಲಿ RSS ಪಥಸಂಚಲನಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಅರ್ಜಿಯ ವಿಚಾರಣೆ ನಡೆಯಿತು. ಎಲ್ಲಿ ಏನೇನಾಯಿತು, ಯಾರಿಗೆ ಹಿನ್ನಡೆ ಆಯಿತು, ಯಾರಿಗೆ ಮುನ್ನಡೆ ಆಯಿತು, ಯಾರ ಹುನ್ನಾರ ಹೇಗೆ ಬಯಲಾಯಿತು, ಇದೆಲ್ಲವನ್ನು ಒಂದೊಂದಾಗಿ ಮಾತಾಡೋಣ. ಬೆಳಗ್ಗೆ 11:15 12 ಗಂಟೆಗೂ ಚಿತ್ತಾಪುರದಲ್ಲಿ ಶಾಂತಿ ಸಭೆ ಆಯೋಜನೆ ಆಗಿತ್ತು. 9 ರಿಂದ 10 ಬೇರೆ ಬೇರೆ ಸಂಘಟನೆಗಳು ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರತಿನಿಧಿಗಳು ಇವರೆಲ್ಲರನ್ನೂ ಜಿಲ್ಲಾಧಿಕಾರಿಗಳು ಶಾಂತಿ ಸಮಿತಿ ಸಭೆಗೆ ಕರೆದಿದ್ದರು. ಒಂದು ಕಡೆ ಅದು ಆಗ್ತಾಯಿದ್ರೆ, ಇನ್ನೊಂದು ಕಡೆ ಹೈಕೋರ್ಟ್ನಲ್ಲಿ ಹುಬ್ಬಳ್ಳಿಯ ಒಂದು ಸಂಸ್ಥೆ ಒಂದು ಪಿಟಿಷನನ್ನು ಹಾಕಿತ್ತು. ಏನು, ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ನಡೆಯಬೇಕಿರುವಂತಹ RSS ಪಥಸಂಚಲನಕ್ಕೆ ಸರ್ಕಾರದ ಆದೇಶ ಅಡ್ಡಿಯಾಗಿದೆ, ಆ ಸರ್ಕಾರದ ಆದೇಶ ಅದು ಕಾನೂನು ಬಾಹಿರವಾದ್ದು, ಆ ಸರ್ಕಾರಿ ಆದೇಶವನ್ನು ವಾಪಸ್ ಪಡಿಬೇಕು, ಹಾಗಾಗಿ ಸರ್ಕಾರಿ ಆದೇಶಕ್ಕೆ ತಡೆ ಕೋರಬೇಕು ಅಂತ ಪಿಟಿಷನ್ ಹಾಕಿತ್ತು. ಸೊ ಆ ಕಡೆ ಶಾಂತಿ ಸಭೆ, ಈ ಕಡೆ ಪಿಟಿಷನ್. ನೋಡಿ ಹೇಗಿದೆ, ಇಲ್ಲಿ ಕಾನೂನು ಸಮರ, ಅಲ್ಲಿ ಜಿದ್ದಾಜಿದ್ದಿನ ಸಮರ. ಸೊ ಕಾನೂನು ಸಮರದಲ್ಲಿ ಏನಾಯಿತು ಅಂತ ಮೊದಲನೇದು ನೋಡೋಣ. ಸೊ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ಹಾಕಿದ್ದಂತಹ ಅರ್ಜಿಯ ಪರ ವಾದಿಸಿದವರು ಹಿರಿಯ ವಕೀಲರಾದಂತಹ ಅಶೋಕ್ ಹಾರ್ನಳ್ಳಿ ಅವರು ಒಂದು ಮಾತು ಹೇಳ್ತಾರೆ ಕೋರ್ಟ್ನಲ್ಲಿ. ನೋಡಿ, ಸರ್ಕಾರದ ಆದೇಶ 10ಕ್ಕಿಂತಲೂ ಹೆಚ್ಚು ಜನ ಒಂದು ಕಡೆ ಸೇರಬೇಕು ಅಂದರೆ ಪೂರ್ವಾನುಮತಿ ಅಗತ್ಯ ಅನ್ನುವಂಥದ್ದು ಇದೆಯಲ್ಲ, ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಸೊ ಹಾಗಾಗಿ ಈ ಆದೇಶವನ್ನು ಸರ್ಕಾರ ಹಿಂಪಡೆಯೋದಕ್ಕೆ ಸೂಚನೆ ಕೊಡಬೇಕು ಅನ್ನುವಂಥ ಒಂದು ವಾದವನ್ನು ಅವರು ಮಂಡಿಸ್ತಾರೆ. ಈ ರೀತಿಯ ಆಡಳಿತಾತ್ಮಕವಾದಂಥ ನಿರ್ಬಂಧಗಳನ್ನು ಸರ್ಕಾರ ಹೇರೋಕ್ಕೆ ಬರೋದಿಲ್ಲ, ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅನ್ನೋದು ಅವರ ವಾದ. ಈ ವಾದ ಕೇಳಿದ ನಂತರದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸರ್ಕಾರವನ್ನು. ಪೊಲೀಸ್ ಕಾಯ್ದೆ ಇರುವಾಗ ಇಂಥ ನಿಯಮ ಯಾಕ್ರಿ ಬೇಕು, ಪೊಲೀಸ್ನವರು ಆಯಾ ಪೊಲೀಸ್ ಸ್ಟೇಷನಲ್ಲಿ ಅದಕ್ಕೆ ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ಕ್ರಮವನ್ನು ತಗೋತಾರಪ್ಪ. ಹಾಗಿರುವಾಗ ಈ ಪೊಲೀಸ್ ಕಾಯ್ದೆಯನ್ನು ಬಿಟ್ಟು ಪೊಲೀಸ್ ಕಾಯ್ದೆಯ ಅಧಿಕಾರವನ್ನು ಸರ್ಕಾರ ಯಾಕೆ ಬಳಸ್ಕೊಂಡು ಕೆಲಸ ಮಾಡಲಿಕ್ಕೆ ಹೊರಟಿದೆ ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಹಾಕ್ತಾರೆ. ಮತ್ತು ಆರ್ಟಿಕಲ್ 19(1), 19(a)(b) ಇವೆಲ್ಲವೂ ನಾಗರಿಕರ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಇರುವಂಥದ್ದು. ಅವುಗಳ ಉಲ್ಲಂಘನೆ ಆಗೋದಿಲ್ವಾ ಈ ರೀತಿಯ ನಿರ್ಬಂಧಗಳನ್ನು ಹೇರಿದರೆ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೇಳ್ತಾರೆ. ಜೊತೆಗೆ ನೀವು ಇದನ್ನು ಮಾಡೋದಕ್ಕೆ ಹೊರಟಿರೋದು ನೋಡಿದ್ರೆ ನೀವು ಬೇರೆ ಏನೋ ಸಾಧಿಸೋಕೆ ಹೊರಟಿದ್ದೀರಾ ಅಂತ ಅನುಮಾನ ಬರ್ತಾ ಇದೆ ಅನ್ನುವಂಥ ಮಾತನ್ನು ನ್ಯಾಯಪೀಠ ಹೇಳುತ್ತೆ. ಅದಾದ ನಂತರದಲ್ಲಿ ಸರ್ಕಾರದ ಪರ ವಕೀಲರ ವಾದಕ್ಕೆ ಮನ್ನಣೆ ಸಿಗೋದಿಲ್ಲ. ಅಂತಿಮವಾಗಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಸರ್ಕಾರಿ ಹೊಸ ನಿರ್ಬಂಧಕ್ಕೆ ತಡೆ ಕೊಡುತ್ತೆ ಮತ್ತು ನವೆಂಬರ್ 17ಕ್ಕೆ ಮುಂದಿನ ವಿಚಾರಣೆ ಅಂತ ದಿನಾಂಕ ನಿಗದಿಯಾಗುತ್ತೆ. ಅಲ್ಲಿಗೆ RSSಗೆ ಒಂದು ರೀತಿಯಲ್ಲಿ ಇದು ಮುನ್ನಡೆ ಅಂತ ಆಯಿತು. ಸರ್ಕಾರದ ಹೊಸ ನಿರ್ಬಂಧ ಏನು ಹೇಳ್ತಿತ್ತು, ಸರ್ಕಾರದ ಜಾಗಗಳು, ಸರ್ಕಾರದ ಮೈದಾನ, ಸರ್ಕಾರಿ ಪಾರ್ಕ್ಗಳು, ಸಾರ್ವಜನಿಕ ಪ್ರದೇಶಗಳು, ಈ ಜಾಗದಲ್ಲಿ 10ಕ್ಕಿಂತಲೂ ಹೆಚ್ಚು ಜನ ಸೇರಬೇಕು ಅಂತಂದರೆ ಪೂರ್ವಾನುಮತಿ ಅಗತ್ಯ ಅಂತ ಹೇಳಿತ್ತು. ಅದಕ್ಕೆ ಹೊಸದಾಗಿ ನಿರ್ಬಂಧವನ್ನು ಹೇರೋದಕ್ಕೆ ಸರ್ಕಾರ ಹೊರಟಿತ್ತು, ಇದಕ್ಕೆ ತಡೆ ಬಿತ್ತು. ಹಾಗಾಗಿ RSS ಪಥಸಂಚಲನಕ್ಕೆ ಯಾವುದೇ ಅಡ್ಡಿ ಇಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಇಲ್ಲಿ ಇದನ್ನು ನಡೀತಿರುವಾಗ ಆ ಕಡೆ ಚಿತ್ತಾಪುರದಲ್ಲಿ ಏನಾಯಿತು, ಚಿತ್ತಾಪುರದಲ್ಲಿ ಶಾಂತಿ ಸಭೆಯಲ್ಲಿ ನಾನು ಆಗಲೇ ಹೇಳಿದಾಗೆ ದಲಿತ ಸಂಘಟನೆಗಳು ಮತ್ತು RSSನ ಪ್ರತಿನಿಧಿಗಳಿದ್ದರು, ಜಿಲ್ಲಾಧಿಕಾರಿಗಳು ಕೂತ್ಕೊಂಡ್ರು, ಎಲ್ಲರನ್ನೂ ಒಬ್ಬೊಬ್ಬರಾಗಿ ಕೇಳ್ತಾ ಹೋದರು, ನೀವು ಯಾಕೆ ನವೆಂಬರ್ 2ನೇ ತಾರೀಕೇ ಮಾಡಬೇಕು ಅಂತ ಇದ್ದೀರಾ ಅಂತ. ಎಲ್ಲ ಸಂಘಟನೆಗಳು ಅವರವ್ರದ್ದೇ ವಿಚಾರವನ್ನು ಹೇಳ್ತಾ ಹೋದರು. ಒಂದೆರಡು ಸಂಘಟನೆಗಳು ಅವರ ಸಂಘಟನೆ ವಿಚಾರಧಾರೆಗೆ ಸಂಬಂಧಪಟ್ಟ ಕಾರಣಗಳನ್ನು ಕೊಟ್ಟರೆ, ಉಳಿದ ಬಹುತೇಕ ಸಂಘಟನೆಗಳು ನಾವು RSSನ್ನು ವಿರೋಧಿಸಲಿಕ್ಕೇ ನವೆಂಬರ್ 2ನೇ ತಾರೀಕೇ ಮಾಡಬೇಕು ಅಂತಿದ್ದೀವಿ, ಅವತ್ತೇ ನಾವು ಮಾಡ್ತೀವಿ ಅನ್ನುವಂಥ ವಾದವನ್ನು ಮಂಡಿಸಿದ್ವು.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರತಿನಿಧಿಗಳೂ ಕೂಡ ನವೆಂಬರ್ 2ಕ್ಕೆ ನಾವು ಕಳೆದ ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ನಾವು ನವೆಂಬರ್ 2ಕ್ಕೆ ಮಾಡ್ತೀವಿ ಅಂತ ಹೇಳಿದ್ದೀವಿ, ನಾವು ಮಾಡ್ತೀವಿ. ಅದಕ್ಕೆ ದಲಿತ ಸಂಘಟನೆಗಳು ಅಥವಾ ಬೇರೆ ಬೇರೆ ಸಂಘಟನೆಗಳು ನೀವು ಲಾಠಿ ಹಿಡ್ಕೊಂಡು ಬಾಡಂಗಿಲ್ಲ ಅನ್ನುವಂಥ ಒಂದು ತಗಾದೆಯನ್ನು ತೆಗೆದವು. ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರತಿನಿಧಿಯಾಗಿ ಹೋಗಿದ್ದಂತಹ ಅಂಬಾರಾಯ್ ಅಷ್ಟಗಿ ಅನ್ನುವಂಥ ಒಬ್ಬ ವ್ಯಕ್ತಿ ಅವರು ಎದ್ದು ನಿಂತು ಹೇಳ್ತಾರೆ, ಇಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರಂಭ ಆದಾಗಿನಿಂದಲೂ ದಂಡ ಹಿಡ್ಕೊಂಡೇ ಪಥಸಂಚಲನ ಮಾಡ್ತಿದೆ, ನವೆಂಬರ್ 2ನೇ ತಾರೀಕು ಕೂಡ ಹಾಗೆ ನಾವು ಮಾಡ್ತೀವಿ. ಹೀಗೆ ಹೇಳಿದವರು ಒಬ್ಬರು ದಲಿತ ಮುಖಂಡರು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ದಲಿತ ಸಂಘಟನೆಗಳು ಅವ್ರ ಮೇಲೆ ಎಗರಿ ಬೀಳ್ತವೆ. ನೀನು ದಲಿತನಾಗಿ ನೀನು RSS ಪರವಾಗಿ ಮಾತಾಡ್ತಿದ್ಯಾ ಅಂತ ಒಂದು ದೊಡ್ಡ ಗದ್ದಲ ಶುರುವಾಗುತ್ತೆ. ಅಂಬಾರಾಯಿ ಅವರ ಮಾತಿಗೆ ಎಲ್ಲರೂ ಅಡ್ಡಿಪಡಿಸ್ತಾರೆ, ಕೋಲಾಹಲ ಆಗುತ್ತೆ. ಕೊನೆಗೆ ಜಿಲ್ಲಾಧಿಕಾರಿಗಳು ಸಭೆಯನ್ನು ಬರ್ಖಾಸ್ತು ಮಾಡ್ತಾರೆ. ಅಂದರೆ ಸಭೆಯಲ್ಲಿ ಯಾವ ತೀರ್ಮಾನವೂ ಆಗಬಾರದು ಅಥವಾ ಸಭೆ ಅರ್ಧಕ್ಕೆ ನಿಂತು ಹೋಗಬೇಕು ಅನ್ನುವಂಥದ್ದು ಮುಂಚೆಯೇ ಪ್ಲಾನ್ ಆಗಿತ್ತಾ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಈ ದಲಿತ ಸಂಘಟನೆಗಳ ಹಿಂದೆ ಯಾರಿದ್ದಾರೆ ಅಂತ ಜನ ಮಾತಾಡ್ಕೋತಿದ್ದಾರಲ್ಲ, ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ ಅನ್ನುವಂಥ ಮಾತನ್ನು ಅವರೇ ಸ್ವತಃ ಒಪ್ಕೊಂಡಿದ್ರು. ಸೊ ಹಾಗಾಗಿ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಮುನ್ನಡೆ ಆಯಿತು, ಹೈಕೋರ್ಟ್ನಲ್ಲಿ RSSಗೆ ಮುನ್ನಡೆ ಆಯಿತು, ಇಬ್ಬರಿಗೂ ಮುನ್ನಡೆ ಆಯ್ತಲ್ಲ. ಹಾಗಾದರೆ ಮುಂದೇನು? ಸೊ ಮುಂದೆ ವರದಿಯನ್ನು, ಶಾಂತಿ ಸಮಿತಿಯ ಸಭೆಯ ವರದಿಯನ್ನು 30ನೇ ತಾರೀಕು ಜಿಲ್ಲಾಧಿಕಾರಿಗಳು ಗುಲ್ಬರ್ಗಾ ವಿಭಾಗೀಯ ಪೀಠಕ್ಕೆ ಕೊಡಬೇಕು. ಅಲ್ಲಿ ಒಂದು ಕಡೆ. ಈ ಕಡೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ಹೈಕೋರ್ಟ್ ಆರ್ಡ್ರ್ ಬರ್ತಿದ್ದಾಗಲೇ ನಾವು ಇದಕ್ಕೆ ಅಪೀಲ್ ಹೋಗ್ತೀವಿ, ಮೇಲ್ಮನವಿ ಸಲ್ಲಿಸ್ತೀವಿ, ದ್ವಿಸದಸ್ಯ ಪೀಠದಲ್ಲಿ ನಾವು ಮೇಲ್ಮನವಿ ಸಲ್ಲಿಸ್ತೀವಿ ಹೈಕೋರ್ಟ್ ತೀರ್ಪಿನ ವಿರುದ್ಧ, ಹೈಕೋರ್ಟ್ ತೀರ್ಪನ್ನು ನಾವು ಒಪ್ಪೋದಿಲ್ಲ ಅಂತ. ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ, ಅದಕ್ಕೆ ಅಪೀಲ್ ಆಗ್ತದೆ, ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಅದಕ್ಕೆ ಅದ್ರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ RSS ವಿರುದ್ಧ ಅಪೀಲ್ ಆಗ್ತದೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ ಅದ್ರ ವಿರುದ್ಧ ಅಪೀಲ್ ಆಗ್ತದೆ. ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ, ಅದಕ್ಕೆ ಅಪೀಲ್ ಆಗ್ತದೆ, ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಅದಕ್ಕೆ ಅದ್ರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ RSS ವಿರುದ್ಧ ಅಪೀಲ್ ಆಗ್ತದೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ ಅದ್ರ ವಿರುದ್ಧ ಅಪೀಲ್ ಆಗ್ತದೆ. ಅಂದರೆ ಒಂದಂತೂ ಸ್ಪಷ್ಟ, ದೇವರು ಕೊಟ್ಟರು ಪೂಜಾರಿ ಕೊಡ ಅಂತಾರಲ್ಲ ಹಾಗೆ ಹೈಕೋರ್ಟನ್ನು ಗ್ರೀನ್ ಸಿಗ್ನಲ್ ಹೆಚ್ಚು ಕಡಿಮೆ ಕೊಟ್ಟಾಗಿದೆ. ಆದರೆ ಅದಕ್ಕೆ ಸರ್ಕಾರ ಜಿದ್ದಿಗೆ ಬಿದ್ದವರಂತೆ ನಾವು ಯಾವುದೇ ಕಾರಣಕ್ಕೂ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅವಕಾಶ ಕೊಡಬಾರ್ದು ಅಂತ ಪಟ್ಟು ಹಿಡಿದು ಕೂತಾಗಿದೆ. ಅದಕ್ಕೆ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರ ಒತ್ತಡನೇ ಕಾರಣ ಅಂತ ಎಲ್ರಿಗೂ ಗೊತ್ತಿದೆ. ಈ ಸನ್ನಿವೇಶದಲ್ಲಿ ಮುಂದೆ 30ನೇ ತಾರೀಕು ಗುಲ್ಬರ್ಗಾ ಹೈಕೋರ್ಟ್ ವಿಭಾಗೀಯ ಪೀಠ ಯಾವ ರೀತಿ ಈ ಒಟ್ಟಾರೆ ಬೆಳವಣಿಗೆಯನ್ನು ನೋಡುತ್ತೆ ಅನ್ನೋದು ಕುತೂಹಲಕರವಾದಂಥ ಅಂಶ. ಇವತ್ತಿನ ಎರಡೂ ಬೆಳವಣಿಗೆಗಳನ್ನು ನೋಡಿದ್ರೆ ಒಂದು ಸ್ಪಷ್ಟ, ಸರ್ಕಾರ RSS ವಿರುದ್ಧ ಜಿದ್ದಿಗೆ ಬಿದ್ದಿದೆ.